continue with the gentleman in Rio or in Medio. Okay. It took months of negotiation to come to an understanding with the old man. He was in no hurry. It took months. ಅರ್ಥ ಏನು ನೋಡಿ ಇಲ್ಲಿ, it took months, ತುಂಬಾ ತಿಂಗಳುಗಳೇ ಹಿಡಿತು. ನೆಗೋಷಿಯೇಷನ್ ಅಂತಂದ್ರೇನು, ಸಂವಾದ. ಓಕೆ, ಏನು ಒಪ್ಪಿಸುವುದು, ನೆಗೋಷಿಯೇಷನ್. ಓಕೆ, ಟು ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್, ಯಾವುದೇ ಒಂದು ಅಂಡರ್ಸ್ಟ್ಯಾಂಡಿಂಗ್ಗೆ ಬರೋದಿಕ್ಕೆ ವಿತ್ ಓಲ್ಡ್ ಮ್ಯಾನ್ ಅನ್ನ ಒಪ್ಪಿಸೋದಿಕ್ಕೆ ಅವರಿಗೆ ಎಷ್ಟು ತುಂಬಾ ತಿಂಗಳುಗಳೇ ಹಿಡಿತು. ಹಿ ವಾಸ್ ಇನ್ ನೋ ಹರಿ, ಆತನಿಗೆ ಏನು ಅರ್ಜೆಂಟ್ ಇರ್ಲಿಲ್ಲ, ಗಡಿಬಿಡಿ ಇರ್ಲಿಲ್ಲ, ಅವಸರ ಇರ್ಲಿಲ್ಲ. ಓಕೆ, ಹರಿ ಅಂತಂದ್ರೇನು, ಅವಸರ ಇರ್ಲಿಲ್ಲ. ಹೂ ಈಸ್ ದ ಓಲ್ಡ್ ಮ್ಯಾನ್ ಹಿಯರ್? ಸೊ ಇಲ್ಲಿ ಓಲ್ಡ್ ಮ್ಯಾನ್ ಅಂತ ಕೊಡ್ತಾರೆ ಅಲ್ವಾ. ಸೊ ಸಿ ಹಿಯರ್ in this statement you have the word old man. Who is the old man here? The old man is Don Anselmo. Who was the what was the negotiation about? What was the negotiation about? Negotiation was about selling off the old man's land. ಸೊ ಇಲ್ಲಿ ಯಾವುದಕ್ಕೋಸ್ಕರ ನೆಗೋಷಿಯೇಷನ್ ನಡೀತಾ ಇತ್ತು? ನೆಗೋಷಿಯೇಷನ್ ಇಲ್ಲಿ ಓಲ್ಡ್ ಮ್ಯಾನ್ ಅವರ ಪ್ರಾಪರ್ಟಿ, ಯಾರ ಪ್ರಾಪರ್ಟಿ ಇದು? ಡಾನ್ ಆನ್ಸೆಲ್ಮೋ ಅವರ ಪ್ರಾಪರ್ಟಿಯನ್ನ ಸೇಲ್ ಮಾಡೋದಿಕ್ಕೆ ನಡೀತಾ ಇದ್ದಂತ ನೆಗೋಷಿಯೇಷನ್. ಓಕೆ, ಮಾತುಕತೆ. ನೆಗೋಷಿಯೇಷನ್ ಅಂತಂದ್ರೆ ಮಾತು ಕತೆ, ಒಪ್ಪಿಸೋದಿಕ್ಕೆ ನಡೀತಾ ಇದ್ದಂತಹ ಮಾತುಕತೆ. ಓಕೆ, ದ ನೆಗೋಷಿಯೇಷನ್ ವಾಸ್ ಅಬೌಟ್ ಸೆಲ್ಲಿಂಗ್ ದ ಓಲ್ಡ್ ಮ್ಯಾನ್ಸ್ ಲ್ಯಾಂಡ್. ಇಲ್ಲಿ ಓಲ್ಡ್ ಮ್ಯಾನ್ ಅಂದ್ರೆ ಯಾರು? ಡಾನ್ ಆನ್ಸೆಲ್ಮೋ ಅವರ ಲ್ಯಾಂಡ್, ಭೂಮಿಯನ್ನ ಮಾರೋದಿಕ್ಕೆ ನಡೀತಾ ಇದ್ದಂತಹ ಮಾತುಕತೆ. ವೈ ಡು ಯು ಥಿಂಕ್ ಇಟ್ ಟುಕ್ ಮಂತ್ಸ್ ಫಾರ್ ಹಿಮ್ ಟು ಕಮ್ ಟು ಆನ್ ಅಂಡರ್ಸ್ಟ್ಯಾಂಡಿಂಗ್? ಸೊ ನಿಮ್ಗೆ ಯಾಕೆ ಈ ತರ ಮಾತುಕತೆ ನಡೆಯೋದಿಕ್ಕೆ ತಿಂಗಳುಗಳೇ ಹಿಡಿತು ಅಂತ ಯಾಕೆ ಅನ್ಸತ್ತೆ? ಇಲ್ಲಿ ನೋಡಿ ಮಕ್ಕಳೇ, ಸ್ಟೇಟ್ಮೆಂಟ್ ಅಲ್ಲೇ ಕೊಟ್ಟಿದ್ದಾರೆ. ಸಿ ಹಿಯರ್ ಇನ್ ದ ಸ್ಟೇಟ್ಮೆಂಟ್ ಇಟ್ ಸೆಲ್ಫ್ ಇಟ್ ಈಸ್ ಗಿವನ್, ಹಿ ವಾಸ್ ಇನ್ ನೋ ಹರಿ ಬಿಕಾಸ್ ಹಿ ವಾಸ್ ಇನ್ ನೋ ಹರಿ ಟು ಸೆಲ್ ದ ಲ್ಯಾಂಡ್. ಆತನಿಗೆ ಭೂಮಿಯನ್ನ ಮಾರೋದಿಕ್ಕೆ ಯಾವುದೇ ರೀತಿಯ ಅವಸರ ಇರಲಿಲ್ಲ. ಸೊ ಇಲ್ಲದೆ ಇದ್ದಿದ್ರಿಂದ ಮಾತುಕತೆ ನಡೆಯೋದಿಕ್ಕೆ ತುಂಬಾ ತಿಂಗಳುಗಳೇ ಹಿಡಿತು, ತಗೊಳ್ತು. ಓಕೆ, because the old man was not in a hurry to sell his land, it took months for the negotiation.